ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೇಮಕಾತಿ ಯಾವಾಗ ಅಂತ ಕಾದು ಕಾದು ಸಾಕಾಗಿತ್ತು. ಆದರೆ ಯುವ ಸಮೂಹ ಒಗ್ಗಟ್ಟಾಗಿ ನಿಂತರೆ ಯಾವುದೇ ಕೆಲಸ ಕಷ್ಟ ಅಲ್ಲ ಅಂತ ಅವತ್ತು ಧಾರವಾಡದಲ್ಲಿ ನಡೆದಂಥ ಪ್ರೊಟೆಸ್ಟ್ ತೋರಿಸ್ತು. ನಿನ್ನೆ ಸಚಿವ ಸಂಪುಟದಲ್ಲಿ 56,432 ಹುದ್ದೆಗಳಿಗೆ ಒಪ್ಪಿಗೆಯನ್ನು ಸಿಕ್ಕಿದೆ. ಸೊ ಬರುವ 30 ದಿನಗಳ ಒಳಗೆ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅಂತಲೂ ಕೂಡ ಡಿಸೈಡ್ ಮಾಡಿದ್ದಾರೆ. ಸೊ ಈ ಪ್ರೊಟೆಸ್ಟಿಂದ ಅಂತೂ ಫೈನಲಿ ನಮ್ಮ ನೇಮಕಾತಿ ಭಾಗ್ಯ ನಮ್ಮ ಕರ್ನಾಟಕದ ಆಸ್ಪಿರೆಂಟ್ಸ್ಗಳಿಗೆ ಸಿಕ್ತು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2,84,000 ಹುದ್ದೆಗಳು ಖಾಲಿ ಇದೆ. ಇದನ್ನು ಹಂತ ಹಂತವಾಗಿ ನೇಮಿಸ್ತಾರೆ ಅಂತೆ. ಸದ್ಯಕ್ಕೆ 56,432 ಇಷ್ಟು ಹುದ್ದೆಗಳ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ. ಸೊ ಅದು ಬರುವ ಮುಂದಿನ 1 ತಿಂಗಳುಗಳ ಒಳಗಾಗಿಯೇ ಸಾಕಷ್ಟು ನೋಟಿಫಿಕೇಷನನ್ನು ಬಿಡ್ತಾರೆ. ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿರ್ಬೋದು, FDA, SDA ಮತ್ತು ಟೀಚರ್ ಪೋಸ್ಟ್ಗಳು ಇವೆಲ್ಲ ಹುದ್ದೆಗಳು ಸೇರಿರುತ್ತೆ. ಸೊ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ 50% ಮೀಸಲಾತಿ ಅನ್ವಯದಲ್ಲೇ ಈ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಪರಿಶಿಷ್ಟ ಜಾತಿಯಲ್ಲಿ ಇಂಟರ್ನಲ್ ರಿಸರ್ವೇಷನ್ ಮಾಡಿದಾಗ 3 ಜಾತಿಗಳಾಗಿ ಅವರನ್ನು ಕ್ಯಾಟಗರೈಸ್ ಮಾಡಿದರು. ಆವಾಗ ಅದು 50% ಕ್ರಾಸ್ ಆಗುತ್ತೆ. ಸೊ ಅದರಿಂದ ಕೋರ್ಟಲ್ಲಿ ಪೆಂಡಿಂಗ್ ಇತ್ತು. ಇಷ್ಟು ದಿನ ನೇಮಕಾತಿ ಶುರು ಆಗಲಿಲ್ಲ. ಇನ್ನೂ ಅದೇ ಪ್ರಾಸೆಸನ್ನು ಶುರು ಮಾಡೋಕ್ಕೆ ಹೋದರೆ ಮತ್ತೆ ಕಾಯಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅಂತ 50% ಮೀಸಲಾತಿ ಅನ್ವಯ ಸದ್ಯಕ್ಕೆ ಈ ನೇಮಕಾತಿಗಳನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಇಷ್ಟು ದಿನ ಕಾದಿದ ನಂತರ ಇವಾಗಾದರೂ ನೋಟಿಫಿಕೇಷನ್ ಬಿಡ್ತಾ ಇದ್ದಾರಲ್ವ. ಸೊ ಇದು ಒಂದು ಸದ್ಯಕ್ಕೆ ಒಂದು ಖುಷಿಯಾದ ವಿಷಯ. ಹಾಗೆ ಇದ್ರ ಜೊತೆಗೆ ಹಳೆ ರಿಸಲ್ಟ್ಗಳು ಯಾವುದಿದೆ ಅದನ್ನು ಕೂಡ ಬಿಟ್ಟರು ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ಗಳಿಗೆ. ಕೆಲವು ರಿಸಲ್ಟ್ಗಳಿಗೆ ವರ್ಷಾನುಗಟ್ಲೆಯಿಂದ ಕಾಯ್ತಾ ಇದ್ದಾರೆ. ಸೊ ಅಂಥವರು ಎಷ್ಟೋ ನಿರಾಳವಾಗಿ ಆಗ್ತಾರೆ ಇಂಥ ರಿಸಲ್ಟ್ಗಳು ಬಂದರೆ. ಸೊ ಈ ಹೊಸ ರಿಕ್ರೂಟ್ಮೆಂಟ್ಗೆ ಅವರು ಅಪ್ಲೈ ಮಾಡೋಕ್ಕೆ ಹೋಗಲ್ಲ ಆವಾಗ. ಸೊ ಇದರಲ್ಲಿ ಕಾಂಪಿಟೇಷನ್ ಕಮ್ಮಿ ಆಗುತ್ತೆ. ಸೊ ಇದ್ರ ಬಗ್ಗೆಯೂ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ ಅವರೆಲ್ಲರೂ. ಪ್ಲೀಸ್ ಈ ವಿಷಯವನ್ನು ರೈಸ್ ಮಾಡಿ ಎಲ್ಲರೂ. ಇನ್ನು ಮುಂದೆ ದಯವಿಟ್ಟು ನೀವು ಓದೋ ಕಡೆ ಹೆಚ್ಚು ಗಮನವನ್ನು ಕೊಡಿ. ಸೊ ಕಾಂಪಿಟೇಷನ್ ಜಾಸ್ತಿ ಆದಷ್ಟು ಎಕ್ಸಾಮ್ ಲೆವೆಲ್ ಕೂಡ ತುಂಬಾ ಕಷ್ಟ ಆಗುತ್ತೆ. ಸೊ ಇದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಅದಕ್ಕೆ ಇವಾಗಲಿಂದನೇ ನೀವು ಓದೋದಕ್ಕೆ ಶುರು ಮಾಡಿ. ಹಾಗೆಯೇ ಬೇಸಿಕ್ ಬುಕ್ಸ್ಗಳಾಗಿರ್ಬೋದು, ನನ್ನ ಈ ಚಾನಲಲ್ಲಿ ನಾನು ಸ್ಟಡಿ ರಿಲೇಟೆಡ್ ಕರ್ನಾಟಕದ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಆಗಿರ್ಬೋದು, ಹಾಗೆ ಬೇರೆ ಬೇರೆ ರಾಜ್ಯಗಳ ಜನರಲ್ ಪಾಯಿಂಟ್ಸ್ಗಳಾಗಿರ್ಬೋದು, ರಿಪಬ್ಲಿಕ್ ಡೇಗೆ ಸಂಬಂಧಿಸಿದಂತೆ ಹೀಗೆ ಸಾಕಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಯಾರ್ಯಾರಿಗೆ ಸಿಕ್ಕಿದೆ, ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿಗಳಾಗಿರ್ಬೋದು, ಹೀಗೆ ಸಾಕಷ್ಟು ವಿಡಿಯೋಗಳು ನನ್ನ ಈ ಚಾನಲಲ್ಲಿಯೂ ಸಿಗುತ್ತೆ. ದಯವಿಟ್ಟು ಆ ವಿಡಿಯೋಗಳನ್ನೆಲ್ಲ ಒಮ್ಮೆ ನೋಡಿ. ನಾನು ಇನ್ನೂ ಹೆಚ್ಚಿನ ಕಂಟೆಂಟ್ಸನ್ನು ತರ್ತೀನಿ. ನಾನು ಹೇಳಿದಂತಹ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ತುಂಬಾ ಖುಷಿ ಕೊಟ್ಟಿರ್ಬೋದು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಸ್ಪ್ರೆಡ್ ಮಾಡಿ. ಹಾಗೆ ಎಲ್ಲರೂ ಓದೋದಕ್ಕೆ ಶುರು ಮಾಡಲಿ, ಎಲ್ಲರೂ ಆದಷ್ಟು ಬೇಗ ಕೆಲಸಕ್ಕೆ ಹೋಗಲಿ ಅಂತ ವಿಶ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.